ಹಿಂದುಳಿದ ವರ್ಗಗಳ ರಾಜಕೀಯ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯ ಉದ್ದೇಶದಿಂದ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಕ್ಷದ ಕರ್ನಾಟಕ ಘಟಕಕ್ಕೆ ಹುಬ್ಬಳ್ಳಿಯಲ್ಲಿ ಅಧಿಕೃತ ಚಾಲನೆ ನೀಡಲಾಯಿತು. ನಗರದ ಖಾಸಗಿ ಹೋಟೆಲ್ ಡೆನಿಸನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಹಿಂದುಳಿದ ವರ್ಗಗಳ ಮಠಾಧೀಶರು, ಮುಖಂಡರು ಹಾಗೂ ಸಮಾಜದ ಗಣ್ಯರು ಭಾಗವಹಿಸಿದರು. ಸಿದ್ಧಾರೂಢರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವು ಪೂಜೆ ಹಾಗೂ ಆಶೀರ್ವಾದದೊಂದಿಗೆ ಆರಂಭಗೊಂಡಿದ್ದು, ವೇದವ್ಯಾಸ ಮಹಾಸಂಸ್ಥಾನ ಪೀಠ ಸೇರಿದಂತೆ ಕಲಬುರಗಿ, ಬೀದರ್ ಮತ್ತು ಇತರೆ ಜಿಲ್ಲೆಗಳ ಮಠಾಧೀಶರು ಪಾಲ್ಗೊಂಡು ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸ್ವತಂತ್ರ ಬಂದು 75 ವರ್ಷಗಳಾಯಿತು. ವಿವಿಧ ಪಕ್ಷಗಳು ಸರ್ಕಾರವನ್ನು ರಚನೆ ಮಾಡಿ ಕರ್ನಾಟಕದಾದ್ಯಂತ ಆಡಳಿತವನ್ನು ಕೊಟ್ಟಿವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದುಳಿದ ವರ್ಗಗಳು ಮತ್ತು ಅತಿ ಹಿಂದುಳಿದ ವರ್ಗಗಳು, ಅಲೆಮಾರಿ ಹಾಗೂ ಅರೆ ಅಲೆಮಾರಿ ವರ್ಗಗಳು ಮತ್ತು ದಲಿತರು, ಅಲ್ಪಸಂಖ್ಯಾತರು ಇವರೆಲ್ಲರಿಗೂ ಕೂಡ ಇವತ್ತು ನಾವು ಬಹಳ ಬೇಡಿಕೆ ಏನು ಅಂತಂದ್ರೆ ಕಳೆದ 75 ವರ್ಷಗಳಿಂದಲೂ ಕೂಡ ನಮ್ಮನ್ನ ಬಳಸ್ಕೊಳ್ತಾ ಬಂದಿದೆ ಈ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದ ಅರ್ಥ ಏನಿದೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತಕ್ಕಂಥದ್ದು ಏನಿದೆ ಅದು ಉಲ್ಟಾ ಆಗ್ಬಿಟ್ಟಿದೆ. ನಾವು ಕೇವಲ ನಾವು ಏನ್ ಪ್ರಜೆಗಳಿದ್ದೀವಿ, ನಾವು ಪ್ರಭುಗಳನ್ನ ನಿರ್ಮಾಣ ಮಾಡೋರಷ್ಟೇ. ನಾವು ಪ್ರಭುಗಳಾಗೋ ಸಂದರ್ಭವೇ ಬಂದಿಲ್ಲ. ಈ ವೇಳೆ ಮಾತನಾಡಿದ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್, ನಮ್ಮ ಹಿಂದುಳಿದ ಜನಾಂಗದವರು ರಾಜ್ಯದಲ್ಲಿ 1,20,00,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದ್ದರೂ ರಾಜಕೀಯವಾಗಿ ಸಮರ್ಪಕ ಪ್ರತಿನಿಧಿತ್ವ ದೊರಕಿಲ್ಲ. ನಮ್ಮ ವರ್ಗದವರಿಗೆ ಶಾಸಕ, ಸಂಸದ ಸೇರಿದಂತೆ ಪ್ರಮುಖ ಸ್ಥಾನಮಾನಗಳಲ್ಲಿ ಅವಕಾಶ ನೀಡದೆ ನಿರ್ಲಕ್ಷ್ಯ ಮಾಡಲಾಗಿದೆ. ನಮ್ಮ ಅಸ್ತಿತ್ವ ಮತ್ತು ಹಕ್ಕುಗಳಿಗಾಗಿ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಕ್ಷವನ್ನು ಸಂಘಟಿಸಲಾಗಿದೆ ಎಂದು ಹೇಳಿದರು. ಬಿಕೆ ಮೋಹನ್ ಕುಮಾರ್ ಅಂತೇಳಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತೆ ನಮ್ಮ ಒಂದು ಕರ್ನಾಟಕ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದೀವಿ. ಇವತ್ತು ನಮ್ಮ ಅತಿ ಹಿಂದುಳಿದ ವರ್ಗಗಳ ಒಂದು ಧ್ವನಿಯಾಗಿ ನಾವು ವಿಕಾಸಶೀಲ ಇನ್ಸಾನ್ ಪಾರ್ಟಿಯನ್ನ 7ನೇ ತಾರೀಕು ಬೆಂಗಳೂರಿನ ಲಲಿತ್ ಅಶೋಕದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದ್ರ ಪ್ರಯುಕ್ತ ಎಲ್ಲ ರಾಜ್ಯದ 4 ವಿಭಾಗಗಳಾಗಿ ಕಲಬುರಗಿಯಲ್ಲಿ ಮೊದಲನೇದಾಗಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಜನಕ್ಕೆ ಆಹ್ವಾನ ಕೊಟ್ಟಿದ್ದೀವಿ, ಗುರುಗಳಿಗೆ ಆಹ್ವಾನ ಕೊಟ್ಟಿದ್ದೀವಿ, ಎಲ್ಲ ನಮ್ಮ ಹಿಂದುಳಿದ ವರ್ಗಗಳ ಸಮಾಜದ ಜನಕ್ಕೆ ಆಹ್ವಾನ ಕೊಟ್ಟಿದ್ದೀವಿ, ನಾಯಕರಿಗೆ ಸೇರಿ. ಅದೇ ರೀತಿಯಾಗಿ ಇವತ್ತು ಹುಬ್ಳಿಗೆ ಬಂದಿದ್ದೀವಿ. ಹುಬ್ಳಿಯಲ್ಲೂ ನಮ್ಮ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆಹ್ವಾನಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಮುಂದೆ ನಾವು ಮೈಸೂರಲ್ಲಿದೆ ಗುರುವಾರ 28ಕ್ಕೆ ಅಲ್ಲಿ ಮಾಡ್ತಾ ಇದ್ದೀವಿ ಸರ್. ಹಿಂದುಳಿದ ವರ್ಗಗಳ ರಾಜಕೀಯ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯ ಉದ್ದೇಶದಿಂದ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಕ್ಷದ ಕರ್ನಾಟಕ ಘಟಕಕ್ಕೆ ಹುಬ್ಬಳ್ಳಿಯಲ್ಲಿ ಅಧಿಕೃತ ಚಾಲನೆ ನೀಡಲಾಯಿತು. ನಗರದ ಖಾಸಗಿ ಹೋಟೆಲ್ ಡೆನಿಸನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಹಿಂದುಳಿದ ವರ್ಗಗಳ ಮಠಾಧೀಶರು, ಮುಖಂಡರು ಹಾಗೂ ಸಮಾಜದ ಗಣ್ಯರು ಭಾಗವಹಿಸಿದರು. ಸಿದ್ಧಾರೂಢರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವು ಪೂಜೆ ಹಾಗೂ ಆಶೀರ್ವಾದದೊಂದಿಗೆ ಆರಂಭಗೊಂಡಿದ್ದು, ವೇದವ್ಯಾಸ ಮಹಾಸಂಸ್ಥಾನ ಪೀಠ ಸೇರಿದಂತೆ ಕಲಬುರಗಿ, ಬೀದರ್ ಮತ್ತು ಇತರೆ ಜಿಲ್ಲೆಗಳ ಮಠಾಧೀಶರು ಪಾಲ್ಗೊಂಡು ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸ್ವಾಮೀಜಿಗಳಿಗೆ ಸೀಟ್ ಕೊಟ್ರೆ ಖಂಡಿತವಾಗಿ ನಿಂದಿರ್ತೀವಿ. ಯಾಕಂದ್ರೆ ಸ್ವಾಮೀಜಿಗಳ ನಿಂದಿರಬಾರ್ದಂತೇನೆ ನಮ್ಮ ಸಂವಿಧಾನದೊಳಗೆ ರೂಲ್ಸ್ ಇಲ್ಲ. ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳ ಮಠಕ್ಕೆ ಹೆಂಗ್ ಬಂದು ಹೋಗ್ತಾರಲ್ಲ ರಾಜಕೀಯ ಟೈಮ್ನಾಗ, ಹಂಗ ಮಠದ ಸ್ವಾಮೀಜಿಗಳು ಏನು ಎಲೆಕ್ಷನ್ ನಿಂದಿರಬಾರ್ದಂತೇಳಿ ಸಂವಿಧಾನದೊಳಗೆ ರೂಲ್ಸ್ ಇಲ್ಲ. ಅವಕಾಶ ಸಿಕ್ಕರೆ ಅವಕಾಶ ಸಿಗೋಂಗ ನಾವು ಸಂಘಟನೆ ಮಾಡ್ತೀವಿ. ಮುಂದಿನ ದಿನಮಾನದೊಳಗ ಯಾಕೆ ನಮ್ಮ ವಿಕಾಸಿ ನಿಶಾನ್ ಪಾರ್ಟಿಯಿಂದನೇ ಒಂದು 10 ಜನ ಮಠಾಧೀಶ್ವರ ನಿಂತು MLA ಆಗ್ಬಾರ್ದು? ಅವ್ರಿಗೆ ಕೇಳ್ತೀವಿ ಅಂತ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ, ಒಂದು ನಮ್ಮ ಮಠಾಧೀಶ್ವರಿಗೆ ಒಂದು 10 MLA ಕೊಡಿದ್ರೆ ನಾವು ಅಲ್ಲಿ ಗೆದ್ದು ಬರ್ತೀವಿ ಅಂತೇಳಿ. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರನ್ನೆಲ್ಲ ಬೆಳೆಸಿ, ಈಗ ಒಬ್ಬ ರಾಜಕೀಯ ನಾಯಕನೇ ಒಂದು ಅಧಿಕಾರಕ್ಕೆ ಬರ್ತಾನಂದ್ಮೇಲೆ ಮಠದ ಪೀಠಾಧೀಶ್ವರರು ಬರೋದೇನು ದೊಡ್ಡ ವಿಷಯ ಅಲ್ಲ. ಉದಾಹರಣೆ ಆಲ್ರೆಡಿ ಈಗ ಉತ್ತರ ಪ್ರದೇಶದೊಳಗೆ ಯೋಗಿ ಆದಿತ್ಯನಾಥ್ ಅವರು ಆಗಿದ್ದಾರೆ. ಅದೇ ರೀತಿ ಕರ್ನಾಟಕದೊಳಗೂ ಕೂಡ ಒಂದು 10 ಮಂದಿ MLA ಆಗಿ ಆರಿಸಿ ಬರಲಿ, ತಪ್ಪೇನಿದೆ. ಈ ವೇಳೆ ಮಾತನಾಡಿದ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್, ನಮ್ಮ ಹಿಂದುಳಿದ ಜನಾಂಗದವರು ರಾಜ್ಯದಲ್ಲಿ 1,20,00,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದ್ದರೂ
ರಾಜಕೀಯವಾಗಿ ಸಮರ್ಪಕ ಪ್ರತಿನಿಧಿತ್ವ ದೊರಕಿಲ್ಲ. ನಮ್ಮ ವರ್ಗದವರಿಗೆ ಶಾಸಕ, ಸಂಸದ ಸೇರಿದಂತೆ ಪ್ರಮುಖ ಸ್ಥಾನಮಾನಗಳಲ್ಲಿ ಅವಕಾಶ ನೀಡದೆ ನಿರ್ಲಕ್ಷ್ಯ ಮಾಡಲಾಗಿದೆ. ನಮ್ಮ ಅಸ್ತಿತ್ವ ಮತ್ತು ಹಕ್ಕುಗಳಿಗಾಗಿ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಕ್ಷವನ್ನು ಸಂಘಟಿಸಲಾಗಿದೆ ಎಂದು ಹೇಳಿದರು.